ಡಿಕೆ ಕನಸಿಗೆ ಸಿಎಂ ಪರಮಾಪ್ತನ ಅಡ್ಡಗಾಲು ಮಾತು. ಹಿಂದಿನ ಕೂಲಿನೇ ಇನ್ನೂ ಚುಕ್ತ ಆಗಿಲ್ಲ. ಸಿಎಂ ಪರಮಾಪ್ತನ ಅಡ್ಡಗಾಲು ಮಾತಿದು. ಹಿಂದಿನ ಕೂಲಿನೇ ಚುಕ್ತ ಆಗಿಲ್ಲ. ಅವರ ಕೂಲಿ ಚುಕ್ತ ಆದ ಮೇಲೆ ಇವರ ಕೂಲಿ ಕೇಳಲಿ. ಪರಂ ಸಿಎಂ ಆಗಲಿ, ಆಮೇಲೆ ಡಿಕೆ ಸರದಿ ಎಂದ ರಾಜಣ್ಣ. ಹೊಸ ಶಾಸಕರ ಪರವೂ ಮಾಜಿ ಮಿನಿಸ್ಟರ್ ಬ್ಯಾಟಿಂಗ್ ಮಾಡಿದ್ದಾರೆ. ಹಳಬರ ಕೋಕ್ ನೀಡುವಂತೆ ಕೆಎನ್ ರಾಜಣ್ಣ ಒತ್ತಾಯಿಸಿದ್ದಾರೆ. ಪದೇ ಪದೇ ಮಂತ್ರಿ ಆದವರ ಮೇಲೆ ಕೆಂಡಾಮಂಡಲ. ಕಿತ್ತು ಹಾಕಿ ಹೊಸಬರಿಗೆ ಅವಕಾಶ ನೀಡಿ ಎಂದು ಒತ್ತಾಯ ಮಾಡಿದ್ದಾರೆ. ಕಾಂಗ್ರೆಸ್ ಸಚಿವ ಸ್ಥಾನದ ಹೆಸರು ಅಂತ ಬಂದ್ರೆ ಒಂದಷ್ಟು ಜನರದ್ದು ಹೆಸರು ಬರುತ್ತೆ ಎಂದು ಗರಂ ಆಗಿದ್ದಾರೆ. ಹಲವರನ್ನ ಕಿತ್ತು ಹಾಕಲಿ, ಹೊಸಬರಿಗೆ ಅವಕಾಶ ಕೊಡಲಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. 31 ಕೈ ಶಾಸಕರು ಪತ್ರ ಬರೆದಿರೋದ್ರಲ್ಲಿ ತಪ್ಪೇನಿದೆ? ಕುಮಾರಸ್ವಾಮಿ ಫಸ್ಟ್ ಟೈಮ್ ಗೆದ್ದು ಸಿಎಂ ಆಗ್ಲಿಲ್ವಾ? ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಕಡೆ ಫಸ್ಟ್ ಟೈಮ್ ಗೆದ್ದವರನ್ನ ಸಿಎಂ ಮಾಡ್ಲಿಲ್ವಾ? ಬಿಜೆಪಿಯವರು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರೇನ್ ಸಣ್ಣ ಮಕ್ಕಳ? ಬುದ್ಧಿ ಇದೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಕೆಎನ್ ರಾಜಣ್ಣನವರ ಮಾತುಗಳಿವು. ಹಳಬರಿಗೆ ಬೇಡ ಅಂತ ಈಗ ಹೊಸಬರಿಗೆ ಅವಕಾಶ ಕೊಡಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಹಿಂದಿನ ಕೂಲಿನೇ ಇನ್ನೂ ಚುಕ್ತ ಆಗಿಲ್ಲ. ಸರದಿ ಸಾಲ ದೊಡ್ಡದೇ ಇದೆ. ಹಿಂದಿನವರದು ಕೂಲಿ ಚುಕ್ತ ಆಗ್ಲಿ ಮೊದಲು, ಆಮೇಲೆ ಹೊಸಬರು ಕೂಲಿ ಕೇಳಲಿ. ಪರಂ ಸಿಎಂ ಆಗ್ಲಿ, ಆಮೇಲೆ ಡಿಕೆ ಸರದಿ ಅಂತ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೊಸ ಶಾಸಕರ ಪರವೂ ಮಾಜಿ ಮಿನಿಸ್ಟರ್ ಬ್ಯಾಟಿಂಗ್ ಮಾಡಿದ್ದಾರೆ. ಹೊಸಬರಿಗೆ ಅವಕಾಶ ನೀಡಿ ಅಂತ ಹಳಬರಿಗೆ ಕೋಕ್ ನೀಡುವಂತೆ ಕೆಎನ್ ರಾಜಣ್ಣ ಒತ್ತಾಯಿಸಿರುವಂತದ್ದು. ಪದೇ ಪದೇ ಮಂತ್ರಿ ಆದವರ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಕಿತ್ತಾಕಿ, ಹೊಸಬರಿಗೆ ಅವಕಾಶ ಕೊಡಿ ಅಂತ ಒತ್ತಾಯಿಸಿದ್ದಾರೆ ಕೆಎನ್ ರಾಜಣ್ಣ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಹೆಸರು ಅಂತ ಬಂದ್ರೆ ಕೆಲವರ ಹೆಸರು ಮಾತ್ರ ಕೇಳಿ ಬರುತ್ತೆ. ಯಾಕೆ? ಹೊಸ ಜನರಿಗೆ ಕೊಡಿ ಅಂದಿದ್ದಾರೆ. ಪರಂ ಸಿಎಂ ಆಗ್ಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಕೆಎನ್ ರಾಜಣ್ಣ. ಬರೀ ಸಚಿವರು ಕಾಂಗ್ರೆಸ್ನಲ್ಲಿ ಅಂತ ಬಂದ್ರೆ ಒಂದಷ್ಟು ಮಂದಿ ಹೆಸರು ಮಾತ್ರ ಕೇಳಿ ಬರುತ್ತೆ. ಪದೇ ಪದೇ ಅವ್ರ ಹೆಸರೇ ಕೇಳಿ ಬರುತ್ತೆ. ಸಾಕು ಹಳಬರ ಸರದಿ, ಹೊಸಬರಿಗೆ ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ಕೆಎನ್ ರಾಜಣ್ಣ ಹೇಳಿಕೆಯನ್ನು ನೀಡಿರುವಂತದ್ದು, ಒತ್ತಾಯಿಸಿರುವಂತದ್ದು. ಒಂದಷ್ಟು ಜನರೇ ಹೆಸರು ಪದೇ ಪದೇ ಕೇಳಿ ಬರುತ್ತೆ ಅಂತ ಗರಂ ಕೂಡ ಆದ್ರೂ ಹಲವರನ್ನ ಕಿತ್ತು ಹಾಕಲಿ, ಹೊಸಬರಿಗೆ ಅವಕಾಶ ನೀಡ್ಲಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಬ್ಯಾಟ್ ಬೀಸಿದ್ದಾರೆ ಪರಂ ಪರವಾಗಿ. ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಹಳಬರ ಲೆಕ್ಕನೇ ಇನ್ನೂ ಚುಕ್ತ ಆಗಿಲ್ಲ. ಹೊಸಬರು ಅನ್ನೋ ರೀತಿಯಲ್ಲಿ ಮೊದಲು ಪರಮೇಶ್ವರ್ ಅವರಿಗೆ ಅವಕಾಶ ಕೊಡ್ಲಿ, ಅವರು ಸಿಎಂ ಆಗ್ಲಿ, ತದನಂತರ ಡಿಕೆಶಿ ಸರದಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. 31 ಶಾಸಕರು ಏನು ಪತ್ರ ಬರೆದ್ರು, ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಸಿಎಂ ಆಗ್ಲಿಲ್ವಾ ಗೆದ್ದು? ಇನ್ನು ಬಿಜೆಪಿಯಲ್ಲೂ ಕೂಡ ಫಸ್ಟ್ ಟೈಮ್ ಗೆದ್ದವ್ರನ್ನ ಸಿಎಂ ಮಾಡ್ಲಿಲ್ವಾ? ಬೇರೆ ಕಡೆ ಎಲ್ಲ ಮಾಡ್ತಾರೆ. ಕಾಂಗ್ರೆಸ್ ಶಾಸಕರ ಹೆಸರು ಮಾತ್ರ ಪದೇ ಪದೇ ಹಳಬರಿಗೆ ಹೋಗುತ್ತಲ್ವಾ, ಅವರಿಗೆ ಅವಕಾಶ ಸಿಗತ್ತೆ. ಕಾಂಗ್ರೆಸ್ನಲ್ಲಿರೋ ಶಾಸಕರೇನ್ ಸಣ್ಣ ಮಕ್ಕಳ? ಅವ್ರಿಗೂ ಬುದ್ಧಿ ಇದೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಿದೆ ಅಂತ ಕೆಎನ್ ರಾಜಣ್ಣ ಮಾತನಾಡಿದ್ದಾರೆ.